ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೆ ಈ ಸ್ಕೂಲ್ ಬೇಕು, ಎಲ್ಲಾದ್ರೂ ಹೋಗಲ್ಲ. ಇಲ್ಲಿರೋ ಟೀಚರ್ಸ್ ಎಲ್ಲ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಮಗೆ ಲೇಟ್ ಆದ್ರೂ ನಮ್ಮ ಮಕ್ಳು ಇಲ್ಲಿ ಬರ್ತಾರೆ, ಸೇಫ್ಟಿ ಆಗಿರ್ತಾರೆ. ಬೇರೆ ಕಡೆ ಹೋಗೋದಕ್ಕೂ ನಮ್ಮ ಶಾಲೆ ಒಳಗಿದ್ದು ನಮ್ಮೂರಿಗೆ ಈ ಶಿಕ್ಷಣ ಸಿಕ್ಕರೆ ನಮಗೆ ತುಂಬಾ ಅನುಕೂಲ ಆಗತ್ತೆ. ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಏನು ತೊಂದರೆ ಆಗೈತಿ? ನಮ್ಮೂರು ಶಾಲೆ ನಮ್ಮೂರಲ್ಲೇ ಇರಬೇಕು. ಮತ್ತೆ ಈ ಶಾಲೆಗಳನ್ನ ಏನ್ ಮಾಡ್ತಾರೆ? ಆಗುತ್ತವು ಕರೆಂಟ್ ಬಿಲ್ ಕಟ್ಟಂತದ್ನ ನಿಲ್ಲಿಸಿ ರಾಜಕಾರಣ ಮಾಡಿರ್ತಕ್ಕಂಥವ್ರು ಬಂಗಾರಪ್ಪ ಅವ್ರ ಮಗನಾಗಿರ್ತಕ್ಕಂಥವ್ರು ಇವರು ಈ ಶಾಲಿನ ಮುಚ್ಚಿ ಇನ್ನೊಂದು ಊರಿಗೆ ಮಕ್ಕಳು ಕಳ್ಸೋ ಅಂತ ಕೆಲಸ ಮಾಡಬಾರ್ದು. ದಯವಿಟ್ಟು ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿದ್ದೇವೆ. ಸೊ ಇಲ್ಲಿ ಸುಮಾರು 85 ಜನ ಮಕ್ಕಳು ಓದ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಒಂದು ವರದಿಯನ್ನು ತಯಾರಿಸಿರುವಂತಹ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಲ್ಲಿನ ಶಾಲೆಯನ್ನು ಇಲ್ಲಿಂದ ಹತ್ತಿರದಲ್ಲಿ ಒಂದು 3 ಕಿಲೋಮೀಟರ್ ದೂರದಲ್ಲಿರುವ ಒಂದು ಶಾಲೆಗೆ ವಿಲೀನ ಮಾಡಬೇಕಂತ ಒಂದು ಮ್ಯಾಗ್ನೆಟ್ ಶಾಲೆಯನ್ನು ಗುರುತಿಸಿ ಅದರ ವರದಿಯನ್ನು ತಯಾರಿಸಿ ಮಾಡಿದ್ದಾರೆ. ಸೊ ಆ ಮೂಲಕ ಇಲ್ಲಿನ ಸರ್ಕಾರಿ ಶಾಲೆಯ 85 ಜನ ಮಕ್ಕಳು ಮುಂದಿನ ದಿನಗಳಲ್ಲಿ ಅಲ್ಲಿಗೆ ವರ್ಗಾವಣೆ ಆಗಬೇಕಾಗುತ್ತೆ. ಬಹುತೇಕ ಹಿಂದುಳಿದ ಮತ್ತು ತಳವರ್ಗದ ಸಮುದಾಯದ ಮಕ್ಕಳೇ ಓದ್ತಾ ಇರುವಂತಹ ಈ ಶಾಲೆಯಲ್ಲಿ ಸರ್ಕಾರ ಈ ರೀತಿಯ ಮ್ಯಾಗ್ನೆಟ್ ಶಾಲೆಗಳನ್ನು ರೂಪಿಸುವ ಮೂಲಕ ಮತ್ತು ಶಾಲೆಗಳನ್ನು ವಿಲೀನಗೊಳಿಸುವ ಮತ್ತು ಮುಚ್ಚುವ ಪ್ರಕ್ರಿಯೆಯ ಮೂಲಕ ಬಹುತೇಕ ಬಡಜನರ, ಹಿಂದುಳಿದ ಮತ್ತು ತಳವರ್ಗದವರ ಮಕ್ಕಳ ಶಿಕ್ಷಣಕ್ಕೆ, ಅವರ ಮುಂದಿನ ಉನ್ನತ ಶಿಕ್ಷಣಕ್ಕೆ ಅಡ್ಡಗಾಲ ಹಾಕುವಂಥ ಮತ್ತು ಅವರ ಶಿಕ್ಷಣವನ್ನು ಮೊಟಕುಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಇಲ್ಲಿನ ನಾವು ಕಟ್ಟಡದ ರೂಪುರೇಷೆಗಳನ್ನು ನೋಡು, ಉತ್ತಮ ಸುಸಜ್ಜಿತ ಕಟ್ಟಡ ಇದೆ, ಉತ್ತಮ ಶಿಕ್ಷಕರು ಇದ್ದಾರೆ ಅಂತ ಕೂಡ ಹೇಳ್ತಿದ್ದು ಕೂಡ 85 ಜನ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿನ ಶಾಲೆಯನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸೋದಕ್ಕೋಸ್ಕರ SDMC ಅಧ್ಯಕ್ಷರಾದ ರುದ್ರೇಶ್ ಮತ್ತು ಉಪಾಧ್ಯಕ್ಷರು, ಊರಿನ ಗ್ರಾಮಸ್ಥರು ಸೇರಿಕೊಂಡು ಒಂದು ಉತ್ತಮವಾದ 4 ಎಕರೆ ಜಮೀನನ್ನು ಇದಕ್ಕೆ ಮೀಸಲಿರಿಸಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇಂತಹ ಹೊತ್ತಿನಲ್ಲೂ ಕೂಡ ಇಲ್ಲಿ ಈ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆಗಳಾಗಿ ರೂಪಿಸುವ ಮೂಲಕ ಈ ಶಾಲೆಗಳನ್ನು ಮುಚ್ಚುವ ಹುನ್ನಾರವನ್ನು ನಡೆಸ್ತಾ ಇದೆ ಅಂತ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಮೂಲಕ ಅವರ ಆತಂಕಗಳೇನು ಮತ್ತು ಇದಕ್ಕೆ ಶಾಲಾ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ, ಪೋಷಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಇದು ಶಾಲೆದು ಏನು ಸಮಸ್ಯೆ ಇದೆ? ಏನೋ ಶಾಲೆ ಎಲ್ಲ ಅಮ್ಮೂರಿಗೆ ಕೊಟ್ಟದ್ರಂತ ನಮ್ಮೂರು ಶಾಲೆನ ಸಮಸ್ಯೆ ನಮ್ಮೂರಿಗೆ ಏನಾಗಿದೆ? ಟೀಚರ್ಸ್ ಇದ್ದಾರೆ, ಮಕ್ಕಳು ಇದ್ದಾರೆ, ಏನು ತೊಂದರೆ ಏನಾಗೈತೆ ನಮ್ಮೂರಿಂದ? ಈಗ ಅಕಸ್ಮಾತ್ ಇಲ್ಲಿ ಅಮ್ಮೂರಿಗೆ ಹಾಕಿದ್ರು, ವೆಹಿಕಲ್ ಕೊಟ್ಟರು, ವೆಹಿಕಲ್ನಾಗ ಹೋಗ್ತಿರ್ತಾರೆ, ಹೋಗಿ ಬರ್ತಾರೆ ಅನ್ಕ. ಈಗ ಕೆಲವರು ಹುಡುಗರು ಶಾಲೆ ಹೋಗೋ ಟೈಮ್ನಾಗ ತಪ್ಪಿಸ್ಕೊಂತಾರೆ, ಮಕ್ಕಳೆಲ್ಲ ಆಡೋಕೆ ಹೋಗಿರ್ತಾವೆ, ಏನೋ ಬೈಕ್ ಟಚ್ ಆಯ್ತು, ಇದು ಕೆರೆಗೆ ಆಡೋಕೆ ಹೋಗ್ತಾರೆ, ಪಕ್ಕದ ಕೆರೆ ಇರೋವು, ಏನಾದ್ರು ಸಮಸ್ಯೆಗಳಾದ್ರೆ ಜವಾಬ್ದಾರಿ ಯಾರು? ಇದೆಲ್ಲ ಸರ್ಕಾರ ಯಾಕೆ ಹಿಂಗೆ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಶಾಲೆಗಳು ಇವು ಮತ್ತು ಇದು ಜಾಗ ಏನು ಮಾಡ್ತಾರೆ, ಬಿಲ್ಡಿಂಗ್ಗಳು ಏನು ಮಾಡ್ತಾರೆ, ಇವನ್ನ ಈಗ ಇಲ್ಲಿಂದಲೂ ಅಮ್ಮೂರಿಗೆ ಹಾಕಿದ್ರು, ನಮ್ಮೂರು ಶಾಲೆ ಅಮ್ಮೂರಿಗೆ ಅಥವಾ ಬರಮಸರ ಮಕ್ಕಳನ್ನೆಲ್ಲ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈ ಶಾಲೆಗಳ್ನ ಏನು ಮಾಡ್ತಾರೆ? ಆಗುತ್ತವು. ಮತ್ತು ಇವರು ರಾಜಕಾರಣಿಗಳು ಯಾಕೆ ಇಂಥ ರಾಜಕಾರಣ ಮಾಡ್ತಿದ್ದಾರೆ? ಏನು ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಏನು ತೊಂದರೆ ಆಗೈತಿ? ನಮಗೆ ಈ ಸ್ಕೂಲ್ ಬೇಕು, ಈ ಸ್ಕೂಲ್ ಇಲ್ದಲೆ ನಾವಿರಲ್ಲ. ಈ ಸ್ಕೂಲ್ ನಮ್ಗೆ ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಈ ಸ್ಕೂಲ್ ಇಲ್ದಲೆ ನಾವು ಇರೋದಿಲ್ಲ. ನಾವು ಈ ಸ್ಕೂಲ್ ಬಿಟ್ಟೋಗೋದಾದ್ರೆ ನಾವು ಮನೆಯಲ್ಲಿ ಹೋಗ್ತೀವಿ. ಇಲ್ಲಿ ಇದನ್ನ ಮಾಡಲಿಲ್ಲ ಅಂದ್ರೆ ನಾವು ಮನೆಯಲ್ಲೇ ಕೂಲಿ ಮಾಡ್ಕೊಂಡಿರ್ತೀವಿ. ಸೌಕರ್ಯ ಹೆಂಗಾದ್ರೂ ಮಾಡ್ಕೊಂಡ್ಲಿ. ಈ ಸ್ಕೂಲ್ ನಮಗೆ ಬೇಕು. ಈ ಸ್ಕೂಲ್ ಬಿಟ್ಟು ನಾನು ಎಲ್ಲಿಗೆ ಹೋಗಲ್ಲ. ಈ ಸ್ಕೂಲ್ ಬಿಟ್ಟು ಹೋಗ್ರಿ ಅಂದ್ರೂ ನಾನು ಎಲ್ಲಿಗೂ ಹೋಗೋದಿಲ್ಲ. ಅಮ್ಮನೂರಿಗೆ ಹೋಗಂದ್ರೂ ಹೋಗೋದಿಲ್ಲ, ದುರ್ಗಕ್ಕೆ ಹೋಗಂದ್ರೂ ಹೋಗೋದಿಲ್ಲ. ನಾನು ಈ ಸ್ಕೂಲ್ ಬಿಟ್ಟು ಯಾವ ಕಾರಣಕ್ಕೂ ಹೋಗೋದಿಲ್ಲ. ನಾನು ಅಮ್ಮನೂರಿಗೆ ಹೋಗು ಅಂದ್ರೂ ಹೋಗೋದಿಲ್ಲ, ಚಿತ್ರದುರ್ಗಕ್ಕೆ ಹೋಗಂದ್ರೆ ಹೋಗೋದಿಲ್ಲ. ಓಡಾಡೋಕ್ಕೆ ದೂರ ಆಗುತ್ತೆ. ನಾನು ಈ ಸ್ಕೂಲ್ ಬಿಟ್ಟು ಯಾವ ಕಾರಣಕ್ಕೂ ಹೋಗೋದಿಲ್ಲ. ನಾನು ಈ ಸ್ಕೂಲ್ ಬಿಟ್ಟೋಗಲ್ಲ. ಅಮ್ಮನೂರಿಗೆ, ಚಿತ್ರದುರ್ಗ ಎಲ್ಲಾದರೂ ಹೋಗಲ್ಲ. ನಮ್ಮ ಅಪ್ಪ ಅಮ್ಮ ಸೇರು ಅಂದ್ರೂ ಸೇರಲ್ಲ. ಈ ಸ್ಕೂಲ್ ನಮಗೆ ಪಾಠ ಅದೆಲ್ಲ ಕಲಿಸ್ಕೊಡುತ್ತೆ. ನಾವು ಎಷ್ಟು ಬಲವಂತ ಮಾಡಿದ್ರು ನಾವು ಹೋಗಲ್ಲ. ಈ ಸ್ಕೂಲ್ ನಮಗೆ ಚೆನ್ನಾಗಿ ಓದ್ಕೊಡುತ್ತೆ. ಅಲ್ಲಿದ್ದ ಇಲ್ಲಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲ ಅದೇ ನಮ್ಮ ಫ್ರೆಂಡ್ಸು, ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಓಡಾಡ್ತಾರೆ. ಇವರಿಂದ ನಾವು ಚೆನ್ನಾಗಿ ಓದ್ತೀವಿ. ಅದಕ್ಕೆ ನಾವು ಬೇರೆ ಸ್ಕೂಲಿಗೆ ಎಲ್ಲೂ ಯಾವಾಗೂ ಹೋಗೋದಿಲ್ಲ. ಈ ಸ್ಕೂಲ್ ಬಿಟ್ಟು ಹೋಗೋಕ್ಕೆ ನಮ್ಗೆ ಇಷ್ಟನೇ ಇಲ್ಲ. ಯಾಕಂದರೆ ಈ ಸ್ಕೂಲಿಂದ ಬೇರೆ ಸ್ಕೂಲಿಗೆ ಹೋಗಬೇಕು ಅಂದರೆ ಲೇಟ್ ಆಗುತ್ತೆ. ಅಲ್ಲಿ ನೋಡಿದರೆ ಮಿಸ್ ಬೈತಾರೆ. ಆಮೇಲೆ ನಮಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಒಂದು ದಿನಕ್ಕೆ ಪಾಠ ಮಿಸ್ ಆಗುತ್ತೆ. ಆಮೇಲೆ ನಮ್ಮ ತಂದೆ ತಾಯಿ ಬೇಜಾರಾಗ್ತಾರೆ ಟೈಮಾಗಿ ಏನಾದರೂ ಬಂದರೆ. ನಮ್ಮ ಮನೆಯಲ್ಲಿ ತಂದೆ ಇಲ್ಲ, ನಮ್ಮ ತಾಯಿ ಒಬ್ಬರೇ ನೋಡ್ಕೊಳೋದು ನಮ್ಮನ್ನ.
ನಮ್ಮ ತಂದೆ ಇಲ್ಲ ಅದಕ್ಕೆ ನಮ್ಮ ಅಮ್ಮಗೆ ಕೆಲಸ ಮಾಡಿಕೊಡ್ಬೇಕು. ಒಂದು 10-15 ನಿಮಿಷ ಇಲ್ಲಿ ಲೇಟ್ ಆದರೆ ಮಿಸ್ ಟೈಮ್ ಬೈಯಲ್ಲ. ಬೇರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎದುರುಕಾಗುತ್ತೆ ಮತ್ತು ಅವ್ರು ಬೈತಾರೆ ಅಂತ ಒಂದಿನ ಪಾಠ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಈ ಸ್ಕೂಲಲ್ಲೇ ಇರ್ತೀವಿ. ಈ ಸ್ಕೂಲು ಚೆನ್ನಾಗಿ ಪಾಠ ಮಾಡುತ್ತೆ, ಏನಿಲ್ಲ ಅಂದರೂ ಎಲ್ಲ ಹೇಳ್ಕೊಡುತ್ತೆ, ಎಲ್ಲ ಸಹಾಯವನ್ನು ಮಾಡುತ್ತೆ. ಈ ಸ್ಕೂಲ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಇಲ್ಲಿರೋ ಟೀಚರ್ಸ್ ಎಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಮತ್ತು ನಮ್ಗೆ ಹುಷಾರಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಕರೆಸ್ತಾರೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬೇಗ ಬಂದು ನೋಡ್ಬೋದು. ಆದರೆ ಬೇರೆ ಸ್ಕೂಲಲ್ಲೂ ಆದರೆ ಅಪ್ಪ ಅಮ್ಮ ಬೇಗ ಬರೋಕ್ಕೂ ಆಗಲ್ಲ. ಬೈಕು ಆ ಥರ ಏನಾದರೂ ಬಂದರೆ ಮಾತ್ರ ಬರಬೇಕಾಗುತ್ತೆ. ಅದಕ್ಕೆ ನಮಗೆ ಬೇರೆ ಸ್ಕೂಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಇಲ್ಲೇ ಓದ್ತಾ ಇದ್ರೆ ಪಾಠ ಕೇಳೋಕ್ಕೆ, ಆಟ ಆಡೋಕ್ಕೆ ಎಲ್ಲ ಟೈಮ್ ಸಿಗುತ್ತೆ. ಅದೇ ಬೇರೆ ಊರಲ್ಲಾದರೆ ಬೇರೆ ಊರಲ್ಲಿ ಹೋಗಿ 4:15ಗೆ ಸ್ಕೂಲ್ ಬಿಡ್ತು ಅಂತಂದರೆ ನಮ್ಮೂರಿಗೆ ಬರೋಷ್ಟೊತ್ತಿಗೆ 6 ಗಂಟೆ 5 ಗಂಟೆ ಹಂಗಾಗುತ್ತೆ. ಅದಕ್ಕೆ ಆಟ ಆಡೋಕ್ಕೂ ನಮಗೆ ಟೈಮ್ ಸಿಗಲ್ಲ, ಮತ್ತು ಪಾಠ ಕೇಳೋದಕ್ಕೂ ನೀಟಾಗಿ ಟೈಮ್ ಸಿಗಲ್ಲ. ಹಂಗಾಗಿ ನಮ್ಮ ಸ್ಕೂಲ್ ನಮ್ಮಲ್ಲೇ ಇರಲಿ. ಅದರಿಂದ ನಮಗೊಂದು ರೇಷನ್ ತರ್ಬೇಕಂದ್ರೆ ನಾವು ಹಂಪನೂರಿಗೆ ಹೋಗ್ಬೇಕು. ಅದರಿಂದ ನಮಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತೈತಿ. ಅದರಿಂದ ನಮ್ಮ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಗೆ ಆದಷ್ಟು ನಮ್ಗೆ ಇಲ್ಲೇ ಸ್ಕೂಲ್ ಆಗಬೇಕು. ನಾವು ಇಲ್ಲಿಗೆ ಮಕ್ಕಳನ್ನ ಕಳಿಸ್ಬೇಕಂದ್ರೆ ಒಂದು 5 ನಿಮಿಷ ಆಗುತ್ತೆ. ಇಲ್ಲಿಗೆ ಕಳಿಸ್ಬೋದು. ಅಕಸ್ಮಾತ್ ಲೇಟ್ ಆಯ್ತಂದ್ರೆ ಅಲ್ಲಿಗೆ 1 ಅವರ್ ಆಗುತ್ತೆ. ಅಲ್ಲಿ ನಾವು ಡೈಲಿ ಕೂಲಿ ಮಾಡ್ಕೊಂಡು ಊಟ ಮಾಡೋರು ಅಲ್ಲಿಗೆ ಹೋಗಿ ಬಿಟ್ಟು ಬರ್ಬೇಕು ಅಂದರೆ ಆಗೋದಿಲ್ಲ. ಮತ್ತು ನಮಗೆ ಇಲ್ಲೇ ಮಕ್ಕಳು ನಮಗೆ ಚೆನ್ನಾಗಿತ್ತು. ನಮಗೆ ಲೇಟ್ ಆದ್ರೂ ನಮ್ಮ ಮಕ್ಕಳು ಇಲ್ಲಿ ಬರ್ತಾರೆ, ಸೇಫ್ಟಿಯಾಗಿರ್ತಾರೆ. ಈಗ ಅಲ್ಲಿಗೆ ಹೋಗಿ ನಮ್ಮ ಮಕ್ಕಳು ಅಲ್ಲಿ ಹೆಂಗೆ ಮಾಡ್ತಾರೆ ಏನನ್ನೋದು ನಮಗೆ ಗೊತ್ತಾಗೋದಿಲ್ಲ. ಒಂದು ಪೇರೆಂಟ್ಸ್ ಮೀಟಿಂಗ್ ಕರೆದ್ರೂ ನಮ್ಮ ಕೈಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇದೇ ಊರಲ್ಲಿದ್ದರೆ ನಾವು ಒಂದು ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಕರೆದ್ರೆ ಬರ್ಬೋದು, ನಮ್ಮ ಮಕ್ಳು ಹೆಂಗೆ ಓದ್ತಾರೆ ಅಂತ ಕೇಳ್ಬೋದು. ಡೈಲಿ ಅಲ್ಲಿ ಹೋಗಿ ನಮ್ಗೆ ವಿಚಾರಿಸೋಕ್ಕಂದ್ರೆ ಆಗೋದಿಲ್ಲ. ನಮಗೆ ಶಾಲೆ ಇಲ್ಲದೇ ಆಗ್ಬೇಕು. ನಾವು ಇಲ್ಲಿ ಗ್ರಾಮಸ್ಥರಾಗಿ ಬೆಳಗ್ಗೆ 6 ಗಂಟೆ ಕೂಲಿಗೆ ಹೋಗ್ತೀವಿ. ಸೊ ನನ್ನ ಮೊಮ್ಮಕ್ಕಳು ಇಲ್ಲೇ ಓದ್ತಾರೆ, ನನ್ನ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ಅವರಿಗೆ ನಾನು ಹೇಳ್ಬಿಟ್ಟು ಹೋದ್ರು ಊಟ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ಇಲ್ಲಿಗೆ ಆರಾಮಾಗಿ ಬರ್ತಾರೆ. ಈಗ ಬೇರೆ ಕಡೆಗಂದರೆ ನಾವೇ ನಿಂತ್ಕೊಂಡು ನಮಗೆ ಕೊಡೋ ಕೂಲಿ 100 ರೂಪಾಯಿ ಕೂಲಿ ಕೊಡ್ತಾರೆ. ಬೇರೆ ಕಡೆ ಹೋಗೋದಕ್ಕೂ ನಮ್ಮ ಶಾಲೆ ಒಳಗಿದ್ದು ನಮ್ಮೂರಿಗೆ ಈ ಶಿಕ್ಷಣ ಸಿಕ್ಕರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಆಮೇಲೆ ನಾವು ನಮ್ಮ ಮಕ್ಕಳನ್ನ ಓದೋಕ್ಕಂತ ಕಳಿಸಿರ್ತೀವಿ, ಬೇರೆ ಕಡೆ ಕಳಿಸಿರ್ತೀವಿ. ಅವ್ರು ಹೋಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಅವ್ರ ಮನೆ ತಕ್ಕಿರ್ತಾರೆ. ಇಲ್ಲ ಒಂದಿನ ಜ್ವರ ಬಂತು, ನನ್ನ ಮೊಮ್ಮಗಳಿಗೆ ಜ್ವರ ಬಂತು, ನೋಡ್ಕೊಳಕ್ಕೆ ಯಾರು ಇರಲ್ಲ. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರು ಯಾರಿಗಾರ ಹೇಳಿದರೆ ಅವ್ರು ನೋಡ್ಕೊತಾರೆ ನನ್ನ ಮೊಮ್ಮಕ್ಕಳನ್ನ. ಬೇರೆ ಕಡೆಗಾದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ? ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಮರ್ಜ್ ಮಾಡ್ತೀವಿ, KPSC ಶಾಲೆಗಳನ್ನು ಮಾಡ್ತೀವಿ ಅಂತಂದು ಹೇಳಿ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಮ ಊರಿನ ಶಾಲೆಗಳಲ್ಲಿ ನಮ್ಮೂರಿನ ಶಾಲೆಗಳು, ನಮ್ಮೂರಲ್ಲೇ ಮಕ್ಕಳುಗಳು ಭಾಳ ಜನ ಇದ್ದಾರೆ. ಮಕ್ಕಳುಗಳು ಬೇರೆ ಕಡೆ ಹೋಗೋದ್ರಿಂದ ತೊಂದರೆಗಳಾಗ್ತಾ ಇದ್ದಾವೆ. ತೊಂದರೆಗಳಾಗೋದು ಬೇಡ. ನಮ್ಮೂರು ಶಾಲೆ ನಮ್ಮೂರಲ್ಲೇ ಇರಬೇಕು. ಅದರ ಜೊತೆಗೆ ಈ ಮ್ಯಾಗ್ನೆಟಿಕ್ ಶಾಲೆಗಳನ್ನು ಮಾಡೋದ್ರ ಬದಲು ಶಾಲೆಗಳನ್ನು ಟ್ಯಾಗ್ ಮಾಡೋದ್ರ ಬದಲು ಅದಕ್ಕೆ ಅಷ್ಟಕ್ಕೊಂದು ಬಂಡವಾಳ ಹಾಕಿ ಇದನ್ನ ಮಾಡೋ ಬದಲು ಅದೇ ಅಮೌಂಟನ್ನು ಶೇರ್ ಮಾಡಿ ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳನ್ನು ಉತ್ತಮ ರೀತಿಯಲ್ಲಿ ಶೈಕ್ಷಣಿಕ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶಿಕ್ಷಣ ಮಂತ್ರಿಗಳ ಹತ್ರ. ನಮ್ಮ ಗ್ರಾಮದ ಹೆಮ್ಮೆಟ್ಟಿ ಗ್ರಾಮದ ಒಂದೇ ಸಮಸ್ಯೆ ಅಲ್ಲ, ಈ ಕರ್ನಾಟಕ ರಾಜ್ಯದ ಸಮಸ್ಯೆ. 25,000 ಮತ್ತು ಅದಕ್ಕಿಂತ ಅಧಿಕ ಶಾಲೆಗಳನ್ನ ನೀವೇನು ಮರ್ಜ್ ಮಾಡ್ತಾ ಇದ್ದೀರಾ, ಅವು ಯಾವ ಶಾಲೆಗಳನ್ನ ಮಾಡಬಾರ್ದು ಅಂತೇಳಿ ಈ ಮೂಲಕ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಮರ್ಜು ಮಾಡೋದಕ್ಕಂತಲೂ ಸಾವಿರಾರು ಕೋಟಿ ದುಡ್ಡು ರೈತರಿಂದ ಬೇಕಾದಷ್ಟು ಸರ್ಕಾರಕ್ಕೆ ಹೋಗತ್ತೆ. ಆ ಹಿಂದೆಲ್ಲ ರಾಜಕಾರಣಿಗಳು ಬೇಕಾದಂಥವರೆಲ್ಲ ರಾಜಕಾರಣ ಮಾಡಿದ್ದಾರೆ. ಬಂಗಾರಪ್ಪನಂಥ ರಾಜಕಾರಣ ಯಾವ ಮಂತ್ರಿಗಳು ಇದುವರೆಗೂ ಮಾಡಿಲ್ಲ. ಅಂಥ ರಾಜಕಾರಣ ಬಡವರು ಪಂಪ್ ಸೆಟ್ಗಳಿಗೆ ಏನು ಕರೆಂಟ್ ಬಿಲ್ ಕಟ್ಟಂಥದ್ದನ್ನ ನಿಲ್ಲಿಸಿ ರಾಜಕಾರಣ ಮಾಡಿರ್ತಕ್ಕಂಥವ್ರು ಬಂಗಾರಪ್ಪರು. ಅವ್ರ ಮಗನಾಗಿರ್ತಕ್ಕಂಥವ್ರು ಇವರು ಈ ಶಾಲೆನ ಮುಚ್ಚಿ ಇನ್ನೊಂದು ಊರಿಗೆ ಮಕ್ಕಳು ಕಳ್ಸೋ ಅಂತ ಕೆಲಸ ಮಾಡಬಾರ್ದು. ದಯವಿಟ್ಟು ನಾವು ಈ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತೀವಿ, ಇನ್ನೊಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ರಾಜಕಾರಣಿಗಳು ಮಾಡ್ತಾರಲ್ಲ, ಆ ಕೆಲಸ ನಾವು ಮಾಡಲ್ಲ. ನಮ್ಮೂರು ಶಾಲೆ, ನಮ್ಮೂರು ಜನಗಳು, ನಮ್ಮೂರು ಮಕ್ಕಳು ನಮ್ಮೂರು ಶಾಲೆಗೆ ಓದಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.